ಇದೆಲ್ಲ ಅಂದರೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ಒಂಥರ ಮೆಮೊರೀಸ್ ರೀಕ್ರಿಯೇಟ್ ಆದಂಗೆ ಆಗುತ್ತೆ, ತುಂಬ ಗ್ರೋತ್ ಅಂತ ಅನ್ಸುತ್ತೆ ನನಗೆ. ಓಕೆ ಓಕೆ. ಇನ್ನು ಅದೇ ರೀತಿಯಾಗಿ ಆರಾಧನ್ ಅವರು, ನಾನು ಕೇಳ್ಪಟ್ಟೆ ಆರಾಧನ್ ಅವರು ಕೂಡ ನೀವೇ ಹೇಳ್ದಂಗೆ ಸೈಲೆಂಟು, ತುಂಬ ಎಲ್ಲಿ ಹೋಗೋದಿಲ್ಲ, ಏನು ಜಾಸ್ತಿ ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಗೆ ಅಪ್ಪನ ಜೊತೆ ಯಾವ ರೀತಿಯಾಗಿತ್ತು ಬಾಂಡಿಂಗ್? ನನಗೆ ಅವರಿಂದಾನೇ ಇದು ಸಿಕ್ತು. ಅವರು ಜಾಸ್ತಿ ಮಾತಾಡಲ್ಲ. ಅಪ್ಪನ ಜೊತೆ ಯಾವ ರೀತಿಯಾಗಿ ಇರ್ತಿದ್ರಿ? ಅಪ್ಪನ ಜೊತೆ ಅಂದರೆ ನಮ್ಮಿಬ್ರದ್ದು ಫಸ್ಟ್ ಲವ್ ಏನಂದರೆ ಮ್ಯಾಥ್ಸು. ಓಕೆ. ಸೊ ಅಪ್ಪನ ಜೊತೆ ಅಕೌಂಟ್ಸ್ ಇರಲಿ, ಅವ್ರದ್ದು ಪ್ರೊಡಕ್ಷನ್ ಹೌಸ್ದು ಅಕೌಂಟ್ಸ್ ನನ್ನ ಜೊತೆ ಮತ್ತೆ ನೀನು ಚೆಕ್ ಮಾಡು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅದೆಲ್ಲ ಡಿಸ್ಕಷನ್ಸ್ ನಡೀತಾ ಇತ್ತು ಮನೆಯಲ್ಲಿ. ಮೂವೀಸ್ ಬಗ್ಗೆ ಇರಲಿ, ಅವ್ರಿಗೇನಂದರೆ ಮೂವೀಸ್ದು ಅಷ್ಟೊಂದು ಪ್ರೀತಿ ಇತ್ತು, ಅಷ್ಟೊಂದು ಪ್ಯಾಷನ್ ಇತ್ತು ಮೂವೀಸ್ ಬಗ್ಗೆ. ಸೊ ಮನೆ ಬಂದ ತಕ್ಷಣ ಮೂವೀಸು, ನಾನು ಇವತ್ತು ಈ ಮೂವಿ ನೋಡಿದೆ, ನೀನು ಯಾವ ಮೂವಿ ನೋಡಿದೆ, ತಮ್ಮ ಯಾವ ಮೂವಿ ನೋಡಿದಾನೆ, ನಾಳೆ ಫಸ್ಟ್ ಈ ಮೂವಿಗೆ ಹೋಗೋಣ, ಸಿಂಗಲ್ ಸ್ಕ್ರೀನ್ ಥಿಯೇಟರಲ್ಲಿ ನಡೆಯುತ್ತೆ. ಹೋಗ್ತಿದ್ರ ನೀವೆಲ್ಲರೂ? ನಾನು ಕಮ್ಮಿ, ತಮ್ಮ ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾದ್ರೆ ಮನೆಯಲ್ಲಿ ಜಾಸ್ತಿ ತಮ್ಮನ್ಕಿಂತ ಅಪ್ಪನ ಜೊತೆ ಬಾಂಡಿಂಗ್ ನಿಮ್ದೇ ಜಾಸ್ತಿ ಇರ್ತಿತ್ತು ಅನ್ಸುತ್ತೆ. ನನ್ನ ಮನೆಯಲ್ಲಿ ಅಂದ್ರೆ ನಂದೇ ಜಾಸ್ತಿ. ತಮ್ಮ ಇನ್ನು ಚಿಕ್ಕವನಿದ್ದ ಅಲ್ಲ, ಅವನಿಗೇನಂದ್ರೆ ತಮ್ಮ ಮಾಸ್ ಮೂವೀಸ್ಗೆ ಇಷ್ಟ ಪಡ್ಬೇಕು ಚಿಕ್ಕ ವಯಸ್ಸಿಂದ ಅಂತ ಮಾಸ್ ಮೂವೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ನಾನೇನಂದ್ರೆ ಮನೇಲಿ ಕೂತ್ಕೊಂಡು ಕ್ಲಾಸ್ ಮೂವೀಸ್ ನೋಡ್ತಾ ಇದ್ದೆ. ಸೊ ಅವ್ರ ಜೊತೆ ಅಕೌಂಟ್ಸ್ ಡಿಸ್ಕಸ್ ಮಾಡ್ತಾ ಇದ್ದೆ. ತಿನ್ನೋದಲ್ಲಿ ಅವರಿಂದಾನೇ ನಮ್ಗೆ ಒಂದು ಆಪಟೈಟ್ ಸಿಕ್ಕಿದೆ. ಲೈಫ್ ಬಗ್ಗೆ ಇರಲಿ, ಊಟದ ಬಗ್ಗೆ ಇರಲಿ, ಸ್ವೀಟ್ಸ್ದು. ಅಮ್ಮಗೆ ಸ್ವೀಟ್ಸ್ ಇಷ್ಟ ಅಲ್ಲ, ನನಗೆ ಅಪ್ಪಗೆ ಸ್ವೀಟ್ಸ್ ತುಂಬ ತುಂಬ ಇಷ್ಟ. ಸೊ ಒಂಥರ ಸೈಲೆಂಟ್ ಕಾನ್ವರ್ಸೇಷನ್ಸ್. ಇಬ್ಬರಲ್ಲಿ ನಾಚಿಕೆ ಇದೆ, ಆ ನಾಚಿಕೆಯಲ್ಲೇ ಏನೋ ಮಾತಾಡೋದು, ಆ ಥರ ಇತ್ತು ಬಾಂಡಿಂಗ್. ಓಕೆ, ಖುಷಿ ಆಗುತ್ತೆ ಕೇಳಿದ್ರೆ ಒಂಥರ ಅಪ್ಪ ಮಗಳದ್ದು ಬಾಂಡಿಂಗ್ ಅಂತ. ಅದೇ ರೀತಿಯಾಗಿ ಈಗ ಏನಾದರೂ ಕಾಟೇರ, ಈಗ ಫಿಲಮ್ ಆಲ್ರೆಡಿ ಸಕ್ಸಸ್ಸು ಆಯಿತು, ರಿಲೀಸು ಆಯಿತು, ನೆಕ್ಸ್ಟ್ ಯಾವುದಾದ್ರೂ ಪ್ರಾಜೆಕ್ಟ್ ಒಪ್ಕೊಂಡಿದ್ದೀರಾ? ನೆಕ್ಸ್ಟ್ ಏನು ಆರಾಧನಾ ಅಂತ ಎಲ್ಲರೂ ಕೂಡ ಅಭಿಮಾನಿಗಳು ಕೂಡ ಕೇಳ್ತಾ ಇದ್ದಾರೆ, ಏನು ನೆಕ್ಸ್ಟ್? ನನಗೆ ಗೊತ್ತಾ, ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಏನು ಬರ್ತಾ ಇದೆ ನೆಕ್ಸ್ಟ್ ಅಂತ. ಮಾತುಕತೆ ನಡೆದಿದೆ, ಆಲ್ರೆಡಿ ಫಿಕ್ಸ್ ಆಗಿದೆ. ಬಟ್ ಅಫ್ಕೋರ್ಸ್ ಪ್ರೊಡಕ್ಷನ್ ಹೌಸಿಂದ ಅದು ಅವ್ರು ಅನೌನ್ಸ್ ಮಾಡ್ತಾರೆ, ಅವ್ರ ರೀತಿಲಿ ಗ್ರ್ಯಾಂಡಾಗಿ ಅನೌನ್ಸ್ ಮಾಡ್ತಾರೆ. ಸೊ ಅದಕ್ಕೆ ನೀವೆಲ್ಲ ವೇಟ್ ಮಾಡಬೇಕಿನ್ನು. ಓಕೆ, ಇನ್ನು ಯಾವಾಗ ಬರ್ಬೋದು? ಇನ್ನು ಎಷ್ಟು ಟೈಮ್ ತಗೋಬಹುದು? ಎಲ್ಲ ಮೇ ಜೂನ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಬಟ್ ಅಫ್ಕೋರ್ಸ್ ನೋಡೋಣ. ಸೋ ಮಚ್. ಹೇಗೆ ನಡೀತಾ ಇದೆ ಯುಗಾದಿ ಹಬ್ಬ? ಯುಗಾದಿ ಪ್ರಿಪ್ರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ? ಯುಗಾದಿ ಸ್ಪೆಷಲ್ ಯಾವ ರೀತಿಯಾಗಿದೆ ಮನೆಯಲ್ಲಿ? ನಡೀತಾ ಇದೆ. ಆಲ್ರೆಡಿ ನಾನು ಸ್ವಲ್ಪ ಡಯಟಲ್ಲಿದ್ದೀನಿ. ಸೊ ಯುಗಾದಿ ದಿನ ಚೆನ್ನಾಗಿ ತಿನ್ಬೋದು ಅಂತ ಸ್ವಲ್ಪ ಕಾಂಪೆನ್ಸೇಟ್ ಮಾಡೋಕ್ಕೆ. ಅದ್ರ ಜೊತೆ ಶಾಪಿಂಗ್ ಸ್ಟಾರ್ಟ್ ಆಗಿದೆ ಪೂಜಾ ಸಾಮಾನಿಗೆ, ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಕ್ಲೀನಿಂಗು ಅದೆಲ್ಲ ನಡೀತಾ ಇದೆ. ಓಕೆ, ಅಮ್ಮ ಯಾವ ರೀತಿಯಾಗಿ ತಿಂಡಿ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ? ಏನೆಲ್ಲ ಸ್ಪೆಷಲ್ ತಿಂಡಿ ಇರುತ್ತೆ ಯುಗಾದಿ ಹಬ್ಬಕ್ಕೆ? ಅಮ್ಮ ಅಷ್ಟು ತಿಂಡಿ ಮಾಡಲ್ಲ, ಅವರು ಹಬ್ಬದ ದಿನ ಅಡುಗೆ ಸ್ವಲ್ಪ ಕಮ್ಮಿ. ಬಟ್ ಅಜ್ಜಿ ಮಾಡ್ತಾರೆ, ತುಂಬ ಸ್ವೀಟ್ಸ್ ಇರಲಿ, ಪಾಯಸ ಇರಲಿ, ಅವ್ರದ್ದು ಸ್ಪೆಷಾಲಿಟಿ ಆಂಧ್ರದು ಪುಳಿಯೋರ ಇರಲಿ, ಅದೆಲ್ಲ ಮಾಡ್ತಾರೆ. ಆ್ಯಂಡ್ ನಾನು ಅಮ್ಮ ನಮ್ದೇನು ಡ್ಯೂಟಿ ಅಂದರೆ, ಹಬ್ಬ ದಿನ ಏನು ಡ್ಯೂಟಿ ಅಂದರೆ ಹೂ ಹಾಕೋದು, ಪೂಜಾ ರೂಮ್ ಸೆಟ್ ಮಾಡೋದು, ಪೂಜಾ ಮಾಡೋದು, ಅದು ನಾನು ಅಮ್ಮ ಸೇರಿ ಮಾಡ್ತೀವಿ. ಓಕೆ, ಎಲ್ರಿಗೂ ಕೂಡ ಈಗ ಒಬ್ಬರಿಗೆ ಯುಗಾದಿ ಹಬ್ಬ ಅಂದರೆ ಎಲ್ರಿಗೂ ಒಬ್ಬೊಬ್ರಿಗೂ ಕೂಡ ಒಂದು ಒಳ್ಳೆ ಹಬ್ಬ ಅಂತಂದರೆ ಒಂಥರ ಮೆಮೊರೀಸ್ ಇರುತ್ತೆ. ನಿಮಗೆ ಯಾವ ಹಬ್ಬ ಅಂತ ಅಂದರೆ ಒಳ್ಳೆ ಮೆಮೊರೀಸ್ ಇರುತ್ತೆ? ಆಮೇಲೆ ಚೈಲ್ಡ್ಹುಡ್ಡಲ್ಲಿ ಅಪ್ಪ ಅಮ್ಮನ ಜೊತೆ ಹಬ್ಬವನ್ನು ಸೆಲಿಬ್ರೇಟ್ ಮಾಡಿರ್ತೀರಾ? ಯಾವ ಹಬ್ಬ ನಿಮಗೆ ತುಂಬ ಚೆನ್ನಾಗಿ ಸೆಲಿಬ್ರೇಟ್ ಮಾಡ್ತೀರಾ? ಯಾವ ಹಬ್ಬ ನೆನಪು ಬರುತ್ತೆ? ಐ ಥಿಂಕ್ ಮೋಸ್ಟ್ಲಿ ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಅಂದರೆ ದಿವಾಲಿ, ಹೋಲಿ, ಅದೇ ನಮಗೆ ಮೇನ್ ಸ್ಪೆಷಲ್ ಹಬ್ಬ. ಅದು ಬಿಟ್ಟರೆ ಹಬ್ಬ ಅಂದ್ರೇ ನಾವು ನೋಡಲ್ಲ. ಸೊ ದಿವಾಲಿ ಇರಲಿ, ತುಂಬ ಪಟಾಕಿ, ಅದು ಫೈರ್ ಕ್ರ್ಯಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡೋದು ಈಗ ಅಷ್ಟು ಮಾಡಲ್ಲ. ಬಟ್ ಹೋಲಿನೂ ಇರಲಿ, ಆ ಕಲರ್ಸು 1 ವೀಕ್ ಸ್ನಾನ ಮಾಡಿ ಮಾಡಿ ಅದಾದ್ಮೇಲೆ ಹೋಗುತ್ತೆ, ಅದೆಲ್ಲ ಮೆಮರೀಸ್ ಇದೆ ಫ್ರೆಶ್ ಆಗಿ ಮೈಂಡಲ್ಲಿ. ಅಪ್ಪ ಜೊತೆ ಮೇನ್ಲಿ ದಿವಾಲಿ, ಬಿಕಾಸ್ ಅವ್ರ ಜೊತೆ ನಾವು ಲಕ್ಷ್ಮಿ ಬಾಂಬ್ ಇರಲಿ, ಆಟಮ್ ಬಾಂಬ್ ಇರಲಿ, ಅವರೇ ಮಾಡ್ತಾಯಿದ್ರು ಎಲ್ಲ. ಸೊ ರಾಕೆಟ್ಟು ಕೈ ಇಟ್ಕೊಂಡು ಕರ್ಕೊಂಡು ಹೋಗಿ ಅನಿಸ್ತಾ ಇದ್ರು. ಸೊ ಅದೆಲ್ಲ ಸ್ಪೆಷಲ್ ಮೆಮರೀಸ್ ಇದೆ. ಯುಗಾದಿ ದಿನ ನಮ್ದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಪೂಜೆ ಮಾಡೋದು, ಈ ಹೊಸ ವರ್ಷ ಹೀಗಿರ್ಬೇಕು ಅಂತ ತುಂಬ ಪ್ರೇಯರ್ ಮಾಡೋದು, ಸಿಂಪಲ್ ಆಗಿರುತ್ತೆ ಯುಗಾದಿ. ಹಾಗಾದ್ರೆ ಆರಾಧನವ್ರಿಗೆ ಏನಾದರೂ ಯುಗಾದಿ ಹಬ್ಬಕ್ಕೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತೀರಾ ನೀವಾಗೆ? ಏನಾದರೂ ನಿಮ್ಗೆ ಏನಾದರೂ ಅಡುಗೆ ಮಾಡಕ್ ಬರುತ್ತಾ? ನನಗೆ ಏನು ಬರಲ್ಲ, ನಾನೇನು ಮಾಡಲ್ಲ, ಕಿಚನ್ ಒಳಗೆ ಎಂಟರು ಆಗಲ್ಲ, ಬಿಕಾಸ್ ಸುಮ್ಮನೆ ಏನೋ ಟಚ್ ಮಾಡಿದ್ರೆ ಕೆಟ್ಟೋಗ್ಬಿಡತ್ತೆ ಅಂತ. ಟ್ರೈ ಮಾಡಿದ್ದೀರಾ ಅಮ್ಮನ ಜೊತೆ ಯಾವಾಗಾದರೂ?
ಅಷ್ಟೇನಿಲ್ಲ, ನಾನು ತಿಂತೀನಿ, ಎಲ್ಲ ತಿಂತೀನಿ. ಸ್ವೀಟ್ಸ್ ಅಂದರೆ ಫುಲ್ ಡೇ ಅದೇ ನಮ್ಮದು ಊಟ. ಬೆಳಗ್ಗೆಯಿಂದ ಪೂಜೆ ಆದ ತಕ್ಷಣ ಸ್ವೀಟ್ಸ್ ತಿನ್ನೋದು, ನೈಟು ನಿದ್ದೆ ಮಾಡೋದು ಮುಂಚೆ ಸ್ವೀಟ್ ತಿನ್ನೋದು ಅಷ್ಟೇ. ಓಕೆ, ಇನ್ ಮೇಲಿಂದ ಅಮ್ಮನ ಜೊತೆ ಅಡ್ಗೆ ಮಾಡೋದು ಕಲ್ತ್ಕೋಬೇಕು. ಅಜ್ಜಿನೂ ಕೂಡ ಈಗ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ತಾರೆ. ನೀವು ಕೂಡ ಅಜ್ಜಿ ಜೊತೆ ಕಿಚನ್ಗೆ ಹೋಗಿ ಇನ್ ಮೇಲಿಂದ ಅಡ್ಗೆ ಕಲಿಬೇಕು. ಬಟ್ ಮೇನ್ಲಿ ಏನಂದ್ರೆ ನಾನು ಕೇಕ್ಸ್ ಮಾಡ್ತೀನಿ. ಓಕೆ, ಹಬ್ಬ ದಿನ ಅದೆಲ್ಲ ಯೂಸ್ ಆಗಲ್ಲ ಕೇಕ್ ಎಲ್ಲ ಮಾಡಿದ್ರೆ. ಬಟ್ ಟ್ರೈ ಮಾಡಬೇಕು ಇನ್ನು. ನೆಕ್ಸ್ಟ್ ಟೈಮ್ ಇಂಟರ್ವ್ಯೂಗೆ ಬರುವಾಗ ನಾನು ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನೀವು ಇಂಟರ್ವ್ಯೂ ಬರುವಾಗ ಏನಾದ್ರೂ ಸ್ಪೆಷಲ್ ಅಡುಗೆ, ಏನಾದ್ರೂ ಸ್ವೀಟ್ ಮಾಡಿರ್ಬೇಕು, ತಂದು ಕೊಡ್ಬೇಕು. ಓಕೆ, ಅದೇ ರೀತಿಯಾಗಿ ಯುಗಾದಿ ಹಬ್ಬ ಅಂತ ಅಂದ್ರೆ ಈಗ ನಮ್ಮ ಕರ್ನಾಟಕ ಜನತೆಗೆ ಹೊಸ ವರ್ಷ ಅಂತ ಅಂತಾರೆ. ಹೊಸ ವರ್ಷದ ದಿನ ನೀವೆಲ್ಲ ಯಾವ ರೀತಿಯಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮತ್ತೆ ಯಾವ ರೀತಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಅಡಿಗೆ ಎಲ್ಲ? ಯಾರಾದ್ರೂ ರಿಲೇಟಿವ್ಸ್ ಯಾರಾದ್ರೂ ಬರ್ತಾರಾ? ನೀವು ಯಾರಾದ್ರೂ ಮನೆಗೆ ಹೋಗ್ತೀರಾ ರಿಲೇಟಿವ್ಸ್ ಮನೆಗೆ? ನಾವು ಆ್ಯಕ್ಚುಲಿ ಹೊಸ ವರ್ಷ ಅಂದರೆ ಅದು 31 ಡಿಸೆಂಬರ್ ಇರಲಿ, ಯುಗಾದಿ ದಿನ ಇರಲಿ, ಪಾಸಿಟಿವಿಟಿ ಜೊತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯಗೆ ನಮಸ್ಕಾರ ಮಾಡಿ ಅದಾದಮೇಲೆ ನಾವು ಎಲ್ಲ ಸೆಟಪ್ ಮಾಡ್ತೀವಿ. ತುಂಬ ಅಂದರೆ ಆ ಪ್ರೀತಿ ಜೊತೆ ಆ ಒಂದು ಫೇತ್ ಜೊತೆ ನಾವು ಎಲ್ಲ ಸೆಟಪ್ ಮಾಡಿ ಪೂಜೆ ಮಾಡುವಾಗ ಕೂಡ ಮೇನ್ಲಿ ಏನಂದರೆ ನಾವು ಇದು ಕೇಳ್ತಾ ಇದ್ದೀವಿ, ನಮ್ಗೆ ಇದು ಬೇಕು ಅದು ಬೇಕು, ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಇದೆಲ್ಲ ಆಗಬೇಕು ಅಂತ ಇಲ್ಲ. ಫಸ್ಟ್ ಏನಂದರೆ ಥ್ಯಾಂಕ್ ಯು, ನಮಗೆ ಈ ಲೈಫ್ ಕೊಟ್ಟಿದ್ದು, ಈ ಒಂದು ಫ್ಯಾಮ್ಲಿ ಇರಲಿ, ಮನೆ ಇರಲಿ, ಊಟ ತಿಂಡಿ ನೀರು ಅದೆಲ್ಲ ಇರಲಿ, ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳಿ ಅದಾದಮೇಲೆ ಓಕೆ ನನಗೆ ಇದು ಒಂದು ಕೊಡು ದೇವರು ಸಾಕು ಅಂತ ಸ್ಟಾರ್ಟ್ ಮಾಡ್ತೀವಿ ಪ್ರೇಯರ್. ಬಟ್ ಮೇನ್ಲಿ ಏನಂದರೆ ಹೊಸ ವರ್ಷ ಯಾವಾಗಲೂ ಪಾಸಿಟಿವಿಟಿ ಜೊತೆ ಆ ಒಂದು ಆಂಬಿಷನ್ ಜೊತೆ ಸ್ಟಾರ್ಟ್ ಮಾಡಬೇಕು ಅಂತ ನಮಗೆ ಅದು ಹೇಳ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ. ಓಕೆ, ಮನೆಯಲ್ಲಿ ಯಾವ ರೀತಿಯಾಗಿರ್ತಾರೆ? ಅಮ್ಮನ ಜೊತೆ, ತಮ್ಮನ ಜೊತೆ, ಅಜ್ಜಿ ಜೊತೆ ಆರಾಧನಾ ಕೇಳ್ಬೋದಾ? ನಾನೇನಂದರೆ